ಹಾಯ್ ಎಲ್ಲರಿಗೂ ನಮಸ್ತೆ. ಕಲಾ ಕನ್ನಡತಿ ವ್ಲಾಗ್ಸ್‌ಗೆ ಪ್ರೀತಿಯ ಸ್ವಾಗತ. ನಾನು ಇವತ್ತು ಸಿಂಪಲ್ ಆಗಿ ಯಾವುದೇ ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡದೆ ಫ್ರೈಡ್ ರೈಸ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಏನೆಲ್ಲ ಬೇಕಾಗುತ್ತೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಮೊದಲಿಗೆ ಒಂದು ಅರ್ಧದಷ್ಟು ಎಲೆಕೋಸು, ಒಂದು 8ರಿಂದ 10 ಬೀನ್ಸು, ಒಂದು ದೊಡ್ಡದು ಕ್ಯಾರೆಟು, ಮತ್ತು ಒಂದು ದಪ್ಪದು ಕ್ಯಾಪ್ಸಿಕಮ್ಮು, ಒಂದು ಈರುಳ್ಳಿ, ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಒಂದು 2 ಪೀಸ್ ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಸ್ಪೂನ್ ಅಷ್ಟು ಸೋಯಾ ಸಾಸು, 1 ಸ್ಪೂನ್ ಅಷ್ಟು ಚಿಲ್ಲಿ ಸಾಸು, ಮತ್ತೆ ಸ್ವಲ್ಪ ಮೆಣಸಿನ ಪುಡಿ ತಗೊಂಡಿದ್ದೀನಿ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೇ ತರಕಾರಿಗಳನ್ನ ಉಪಯೋಗ ಮಾಡಿಕೊಂಡು ತುಂಬ ಟೇಸ್ಟಿಯಾಗಿ ಫ್ರೈಡ್ ರೈಸ್ನ ಹೇಗೆ ಮಾಡೋದು ಅಂತ ನಾವೀಗ ನೋಡ್ತಾ ಹೋಗೋಣ. ಮೊದಲಿಗೆ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಅದು ಸ್ವಲ್ಪ ಬಿಸಿ ಆದಮೇಲೆ ಒಂದು 4ರಿಂದ 5 ಸ್ಪೂನ್ ಅಷ್ಟು ಎಣ್ಣೆ ಹಾಕೋಣ. ಅದಕ್ಕೆ ಕಟ್ ಮಾಡಿದ್ದಂಥ ಬೆಳ್ಳುಳ್ಳಿ ಮತ್ತು ಕಟ್ ಮಾಡಿರ್ತಕ್ಕಂಥ ಹಸಿರುಮೆಣಸಿನ್ಕಾಯಿ ಇತ್ತಲ್ಲ ಅದನ್ನು ಆ್ಯಡ್ ಮಾಡಿದ್ದೀನಿ. ಆಮೇಲೆ ಸ್ವಲ್ಪ ಈರುಳ್ಳಿ ಏನು ಕಟ್ ಮಾಡ್ಕೊಂಡಿದ್ವಿ ಅದನ್ನು ಆ್ಯಡ್ ಮಾಡೋಣ. ಈರುಳ್ಳಿ ಸ್ವಲ್ಪ ಫ್ರೈ ಆಗೋವರೆಗೂ ನಾವಿಲ್ಲಿ ಬಾಡಿಸ್ಕೋಬೇಕು. ನಾವಿಲ್ಲಿ ಯಾವುದೇ ರೀತಿ ಟೇಸ್ಟಿಂಗ್ ಪೌಡ್ರನ್ನ ಫ್ರೈಡ್ ರೈಸ್ಗೆ ಉಪಯೋಗ ಮಾಡ್ತಾ ಇಲ್ಲ. ಯೂಶಲಿ ಮನೇಲಿ ಏನು ಸಿಗುತ್ತೆ ಅದೇ ಇಂಗ್ರೀಡಿಯೆಂಟ್ಸ್ನ ಉಪಯೋಗ ಮಾಡಿಕೊಂಡು ತುಂಬ ಸಿಂಪಲ್ ಆಗಿ ಫ್ರೈಡ್ ರೈಸ್ನ ಮಾಡ್ತಾ ಇರೋದು. ಸೊ ನಾನಿಲ್ಲಿ ಫಸ್ಟು ಬೀನ್ಸ್ನ ಹಾಕಿದ್ದೀನಿ. ಬೀನ್ಸ್ ಯೂಶಲಿ ಸ್ವಲ್ಪ ಅದು ಬೇಯೋದು ಅಥವಾ ಸಾಫ್ಟ್ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ನಾನು ಫಸ್ಟಿಗೆ ಇಲ್ಲಿ ಬೀನ್ಸ್ನ ಆ್ಯಡ್ ಮಾಡಿ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಅದಾದಮೇಲೆ ಕ್ಯಾರೆಟ್ ಹಾಕಿದ್ದೀನಿ. ಕ್ಯಾರೆಟ್ ಕೂಡ ಅಷ್ಟೇ, ನಾವು ಬೇಯೋಕ್ಕಿಟ್ಟಾಗಲೂ ಕೂಡ ಅಷ್ಟೇ ಕ್ಯಾರೆಟ್ ಮತ್ತು ಬೀನ್ಸ್ ಸ್ವಲ್ಪ ಸ್ಲೋ ಆಗೇ ಬೇಯೋದು, ಬೇಯಲಿಕ್ಕೆ ಟೈಮ್ ಜಾಸ್ತಿ ತೊಗೊಳುತ್ತೆ. ಹಾಗಾಗಿ ನಾನು ಫಸ್ಟು ಅದೆರಡನ್ನು ಸೇರಿಸಿ ಎಣ್ಣೆಲಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಸ್ವಲ್ಪ ಮೆತ್ತಗಾದರೆ ಸಾಕು, 1/4 ಭಾಗ ಫ್ರೈ ಆದರೆ ಸಾಕು ತರಕಾರಿ. ಅದಾದಮೇಲೆ ನಾನಿಲ್ಲಿ ಏನು ಎಲೆಕೋಸು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಎಲೆಕೋಸು ಕೂಡ ಅಷ್ಟೇ ಎಣ್ಣೆಲಿ ಸ್ವಲ್ಪ ಚೆನ್ನಾಗಿ ಬಾಡಿಸಿದ್ರೆ ಬೇಗನೆ ಸಾಫ್ಟ್ ಆಗಿಬಿಡುತ್ತೆ. ಸೊ 1/4 ಭಾಗ ಫ್ರೈ ಆದರೆ ಸಾಕಾಗುತ್ತೆ ತರಕಾರಿ. ಹಾಗಾಗಿ ನಾನು 3 ಎಣ್ಣೆಲೆ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ಸಪ್ರೇಟ್ ಬೇಯಿಸ್ಕೊಂಡು ಆ್ಯಡ್ ಮಾಡಬೇಕು ಅಂತೇನಿಲ್ಲ, ಜಸ್ಟ್ ಎಣ್ಣೆಲೇ ಬಾಡಿಸ್ಕೊಂಡ್ರೆ ಸಾಕು, ಫ್ರೈ ಆಗುತ್ತೆ. ಚೂರು ಉಪ್ಪು ಹಾಕಿ ಬಾಡಿಸಿದ್ರೆ ಸ್ವಲ್ಪ ಬೇಗನೆ ಸಾಫ್ಟ್ ಆಗುತ್ತೆ. ಒಂದು 75ರಿಂದ 80 ಭಾಗದಷ್ಟು ಸಾಫ್ಟ್ ಆದರೆ ಸಾಕು. ಯೂಶಲಿ ಫ್ರೈಡ್ ರೈಸ್ಗೆ ತರಕಾರಿನ ಅಷ್ಟು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬರೋದು. ಫುಲ್ ಸಾಫ್ಟ್ ಆಗೋ ಥರ ತರಕಾರಿನ ಬೇಯಿಸ್ಕೊಂಡ್ರೆ ಅಥವಾ ಸಪ್ರೇಟ್ ತರಕಾರಿನ ಬೇಯಿಸಿ ಹಾಕಿದ್ರೆ ಅದು ಅಷ್ಟೊಂದು ಚೆನ್ನಾಗಿ ಬರಲ್ಲ. ಹಾಗಾಗಿ ಎಣ್ಣೆಲಿ ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ 1/4 ಭಾಗ ಬೇಯುವಷ್ಟು. ಲಾಸ್ಟಲ್ಲಿ ನಾನಿಲ್ಲಿ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡಿದ್ದೀನಿ. ಕ್ಯಾಪ್ಸಿಕಮ್ ಕೂಡ ತುಂಬ ಬೇಗನೆ ಫ್ರೈ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದು ಕೂಡ 1/4 ಭಾಗದಷ್ಟು ಫ್ರೈ ಆದರೆ ಸಾಕಾಗುತ್ತೆ. ಹಾಗಾಗಿ ನಾನು ಕ್ಯಾಪ್ಸಿಕಮ್ನ ಲಾಸ್ಟಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಜಸ್ಟ್ ಒಂದು ಲೈಟಾಗಿ ಮಿಕ್ಸ್ ಕೊಟ್ಟರೆ ತರಕಾರಿ ಎಲ್ಲ ಸಾಫ್ಟಾಗಿ ರೆಡಿಯಾಗಿರುತ್ತೆ. ಇವಾಗ ನಾನೇನು ಸಾಸ್ ಇಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ನಾನು ಚಿಲ್ಲಿ ಸಾಸ್ ಮತ್ತು ಆಮೇಲೆ ಸೋಯಾ ಸಾಸ್ ಹಾಕಿದ್ದೀನಿ. ಜಸ್ಟ್ ಇವೆರಡನ್ನ ಮಾತ್ರ ನಾನು ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಇರೋದು. ಇನ್ನು ಮಿಕ್ಕಿದ್ದು ಏನು ಬೇರೆ ಸಪ್ರೇಟ್ ಟೇಸ್ಟಿಂಗ್ ಪೌಡರ್ ಆಗಲಿ ಮತ್ತೊಂದು ಏನೂ ಇಲ್ಲಿ ಆ್ಯಡ್ ಮಾಡ್ತಾ ಇಲ್ಲ. ಸೊ ಇಷ್ಟನ್ನು ಹಾಕಿದ್ರೆ ಸಾಕು, ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಫ್ರೈಡ್ ರೈಸು. ಇವಾಗ ನಾವು ರುಚಿಗೆ ಎಷ್ಟು ಬೇಕಾಗುತ್ತೆ, ಎಷ್ಟು ಅನ್ನಕ್ಕೆ ನಾವು ಫ್ರೈಡ್ ರೈಸ್ನ ರೆಡಿ ಮಾಡ್ತಿದ್ದೀವಿ ಅನ್ನೋದನ್ನ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಇವಾಗ ಮಾಡಿಟ್ಟಂಥ ಅನ್ನನ ಮಿಕ್ಸ್ ಮಾಡೋಣ. ಯೂಶಲಿ ಫ್ರೈಡ್ ರೈಸ್ನ ಬಾಸ್ಮತಿ ರೈಸಲ್ಲಿ ಮಾಡ್ತಾರೆ, ಆದರೆ ಸಣ್ಣಕ್ಕಿಯಲ್ಲಿ ಕೂಡ ನಾವು ಟೇಸ್ಟಿಯಾಗಿ ಚೆನ್ನಾಗಿ ಫ್ರೈಡ್ ರೈಸ್ನ ಮಾಡ್ಕೋಬೋದು. ನಾವು ರೈಸ್ನ ಹೇಗೆ ಮಾಡ್ಕೊತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬ ನೀಟಾಗಿ ಚೆನ್ನಾಗಿ ಅದು ಪುಡಿ ಪುಡಿ ಇರೋ ಥರ ಅನ್ನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಲಾಸ್ಟಲ್ಲಿ ನಾನು ಇವಾಗ ಒಂದು ಚೂರು ಮೆಣಸಿನ ಪುಡಿ ಆ್ಯಡ್ ಮಾಡ್ತಾ ಇದ್ದೀನಿ. ಆಗಲೇ ನಾವು ಸ್ವಲ್ಪ ಚಿಲ್ಲಿ ಸಾಸು ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿರ್ತೀವಿ. ಸೊ ಹಂಗಾಗಿ ಮೆಣಸಿನ ಪುಡಿ ಕೂಡ ಸ್ವಲ್ಪ ಖಾರ ಇರೋದ್ರಿಂದ ಲೈಟಾಗಿ ಸ್ವಲ್ಪ ಮೆಣಸಿನ ಪುಡಿ ಹಾಕ್ಕೊಂಡ್ರೆ ಸಾಕಾಗುತ್ತೆ, ಟೇಸ್ಟಾಗಿ ಬರುತ್ತೆ. ನಾವು ರೈಸ್ ಎಷ್ಟು ಹಾಕ್ಕೊಂಡಿದ್ದೀವಿ ಅದ್ರ ಮೇಲೆ ನೋಡಿಕೊಂಡು ಮೆಣಸಿನ ಪುಡಿನ ಲೈಟಾಗಿ ಹಾಕ್ಕೊಂಡ್ರೆ ಸಾಕು. ಸೊ ಇವಾಗ ನಾವು ಸಿಂಪಲ್ಲಾಗಿ ಮಾಡಿದಂಥ ಫ್ರೈಡ್ ರೈಸು ರೆಡಿ ಆಯಿತು. ತುಂಬಾ ಟೇಸ್ಟಿಯಾಗಿ ಮನೇಲೇ ಸಿಗ್ತಕ್ಕಂಥ ಕಡಿಮೆ ತರಕಾರಿಗಳನ್ನ ಯೂಸ್ ಮಾಡಿಕೊಂಡು ಮಾಮೂಲಿ ಅಕ್ಕಿನಲ್ಲೇ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ನೋಡಿದ್ವಿ. ಸೊ ಹೇಗಿತ್ತು, ಹೇಗೆ ಅನ್ನಿಸ್ತು, ನೀವು ಕೂಡ ಮನೇಲಿ ಟ್ರೈ ಮಾಡಿ. ಮತ್ತು ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.